20 ವರ್ಷದಿಂದ ನಾವು ಕಾಯ್ತಾ ಇದ್ದೇವೆ. 2006ರಲ್ಲಿ ನಾವು ಇದರ ಬಗ್ಗೆ ಡಿಮಾಂಡ್ ಮಾಡಿದ್ದೇವೆ. ಯಾಕಂದರೆ ಬೇರೆ ಕ್ಷೇತ್ರದಲ್ಲಿ ಆಲ್ರೆಡಿ 5 ದಿನ ಬ್ಯಾಂಕ್ 5 ದಿನ ರಜೆ ಇದೆ, ವರ್ಕಿಂಗ್ ಇದೆ. LIC ಇರಲಿ, GIC ಇರಲಿ, RBI ಇರಲಿ, ಸೆಂಟ್ರಲ್ ಗೌರ್ಮೆಂಟ್ ಇರಲಿ, ನಾಬಾರ್ಡ್ ಇರಲಿ, ಸ್ಟೇಟ್ ಗೌರ್ಮೆಂಟ್ ಇರಲಿ, ಎಲ್ಲರಿಗೂ 5 ದಿವಸ ಕೆಲಸ ನಿಗದಿಪಡಿಸಿದ ಕಾರಣ ನಮಗೆ ಸಹ ನೀವು ಕೊಡಬೇಕು. ನಾವು ಯಾವಾಗಲೂ IBA ಗೌರ್ಮೆಂಟ್ ಹತ್ರ ಕೇಳುವಾಗ ಮಾಡ್ತೇವೆ ಅಂತ 10 ವರ್ಷದಿಂದ ಹೇಳ್ತಿದ್ದಾರೆ ಅವರು. ಡಿಸೆಂಬರಲ್ಲಿ ನಮ್ಮದು ಮಾತುಕತೆ IBA ಒಟ್ಟಿಗೆ ಆಗಿತ್ತು, ಆಗ ಸಹ ವಿಫಲವಾಯಿತು. ಆಗ ಸಹ ನಮ್ಗೆ ಇದೇ ಉತ್ತರ ಸಿಕ್ಕಿದ್ದಕ್ಕೆ ಮಾಡ್ತೇವೆ ಅಂತ. ಮೊದಲೇದಾಗಿ ನಮ್ಮದು ಸ್ಟಾಫ್ ಶಾರ್ಟೇಜ್ ತುಂಬ ಇದೆ. ಸ್ಟಾಫ್ ಶಾರ್ಟೇಜ್ ಇದ್ದರೂ ಕೂಡ ನಾವು ಇಷ್ಟು ಪ್ರಯತ್ನ ಮಾಡಿ ನಮ್ಮ ಸ್ಟಾಫ್ ಮೆಂಟಲ್ ಹೆಲ್ತಿಗೋಸ್ಕರ ನಾವು ಈ 5 ಡೇ ಬ್ಯಾಂಕಿಂಗ್ ಮಾಡೋದು. ಇದು ಒಂದು ಬೇಡಿಕೆ ಏಕಾಏಕಿಯಾಗಿ ನೀಡಿದಂತಹ ಬೇಡಿಕೆಯಲ್ಲ. 2015ರಲ್ಲೇ ನಾವು IBAಗೆ ಈ ಒಂದು ಬೇಡಿಕೆಯನ್ನು ಸಲ್ಲಿಸಿದ್ವಿ. ಹಲವಾರು ಸುತ್ತಿನ ಹೋರಾಟ ಈ ಬಗ್ಗೆ ನಡೆದಿದೆ. ಇವತ್ತು ನಾವು 5 ದಿನದ ಬ್ಯಾಂಕಿಂಗ್ ಇಂಪ್ಲಿಮೆಂಟೇಷನ್ ಮಾಡಬೇಕಂತೇಳಿ ಮುಷ್ಕರದಲ್ಲಿದ್ದೇವೆ. IBA ಜೊತೆ ನಮ್ಮದು ಮಾತುಕತೆ 2015ರಿಂದ ನಡೆಯುತ್ತಿದೆ. ಆದರೆ ನಾವು ಯಾವಾಗಲೂ IBA ಗೌರ್ಮೆಂಟ್ ಹತ್ರ ಕೇಳುವಾಗ ಮಾಡ್ತೇವೆ ಅಂತ 10 ವರ್ಷದಿಂದ ಹೇಳ್ತಿದ್ದಾರೆ ಅವರು. ಡಿಸೆಂಬರಲ್ಲಿ ನಮ್ಮದು ಮಾತುಕತೆ IBA ಒಟ್ಟಿಗೆ ಆಗಿತ್ತು, ಆಗ ಸಹ ವಿಫಲವಾಯಿತು. ಆಗ ಸಹ ನಮ್ಗೆ ಇದೇ ಉತ್ತರ ಸಿಕ್ಕಿದ್ದಕ್ಕೆ ಮಾಡ್ತೇವೆ ಅಂತ. ನಮ್ಮದು 5 ದಿನ ಬ್ಯಾಂಕಿಂಗ್ ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ ಸ್ಟೇಟ್ ಗೌರ್ಮೆಂಟ್ ಇರಲಿ, ಸೆಂಟ್ರಲ್ ಗೌರ್ಮೆಂಟ್ ಇರಲಿ, RBI ಇರಲಿ, ಯಾವುದಾದ್ರೂ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ 5 ಡೇ ಬ್ಯಾಂಕಿಂಗ್ 5 ಡೇ ವೀಕ್ ಅವರಿಗೆ ಉಂಟು. ನಮ್ಮ ಮೊದಲೇದಾಗಿ ನಮ್ಮದು ಸ್ಟಾಫ್ ಶಾರ್ಟೇಜ್ ತುಂಬ ಇದೆ. ಸ್ಟಾಫ್ ಶಾರ್ಟೇಜ್ ಇದ್ದರೂ ಕೂಡ ನಾವು ಇಷ್ಟು ಪ್ರಯತ್ನ ಮಾಡಿ ನಮ್ಮ ಸ್ಟಾಫ್ ಮೆಂಟಲ್ ಹೆಲ್ತಿಗೋಸ್ಕರ ನಾವು ಈ 5 ಡೇ ಬ್ಯಾಂಕಿಂಗ್ ಮಾಡೋದು. ಯಾಕೆಂದರೆ ನಮಗೆ 5 ದಿವಸ ಬ್ಯಾಂಕ್ ಕೊಟ್ಟರೆ ನೆಕ್ಸ್ಟ್ ಡೇ ಅವ್ರದ್ದು ಪ್ರೊಡಕ್ಟಿವಿಟಿ ಚೆನ್ನಾಗಿರ್ತದೆ ಅಂತ ಹೇಳೋ ಒಂದೇ ಉದ್ದೇಶದಲ್ಲಿ ನಾವು ಇದು 10 ವರ್ಷದಿಂದ ನಾವು ಇದು IBAಯಿಂದ ಕೇಳ್ಕೊಳ್ತಿದ್ದೇವೆ. ಬಟ್ ಇನ್ನೂ ಸಹ ಅದು ಫಲ ಬಂದಿಲ್ಲ. ಅದಕ್ಕಾಗಿ ನಾವು ಇವತ್ತು ಮುಷ್ಕರದಲ್ಲಿದ್ದೇವೆ. ದೇಶಾದ್ಯಂತ ಎಲ್ಲ ಕಡೆಯಲ್ಲಿ ಮುಷ್ಕರ ನಡೀತಾ ಉಂಟು. ನಮ್ಮದು ಒಂದೇ ಮನವಿ IBA ಮತ್ತು ಸರ್ಕಾರದಲ್ಲಿಗೆ ಆದಷ್ಟು ಬೇಗನೆ 5 ಡೇ ಬ್ಯಾಂಕಿಂಗ್ ಇಂಪ್ಲಿಮೆಂಟ್ ಆಗಬೇಕಂತ. ಇದು ಒಂದು ಬೇಡಿಕೆ ಏಕಾಏಕಿಯಾಗಿ ನೀಡಿದಂತಹ ಬೇಡಿಕೆಯಲ್ಲ. 2015ರಲ್ಲೇ ನಾವು IBAಗೆ ಈ ಒಂದು ಬೇಡಿಕೆಯನ್ನು ಸಲ್ಲಿಸಿದ್ವಿ. ಹಲವಾರು ಸುತ್ತಿನ ಹೋರಾಟ ಈ ಬಗ್ಗೆ ನಡೆದಿದೆ. ಮಧ್ಯದಲ್ಲಿ ವಾರಕ್ಕೆ 2 ಶನಿವಾರಗಳನ್ನು 2ನೇ ಮತ್ತು 4ನೇ ಶನಿವಾರವನ್ನು ರಜೆ ಅಂತೇಳಿ ಘೋಷಣೆ ಮಾಡ್ತಾರೆ. ಉಳಿದ ಶನಿವಾರಗಳನ್ನು ಫುಲ್ ಡೇ ಕೆಲಸ ಮಾಡಬೇಕು ಅನ್ನುವಂತಹ ನಿಬಂಧನೆಗಳೊಂದಿಗೆ 2 ದಿನಗಳ 2ನೇ ಶನಿವಾರ ಮತ್ತು 4ನೇ ಶನಿವಾರ ರಜೆ ಘೋಷಣೆ ಮಾಡಿದೆ. ಈಗ ನಮ್ಮ ಬೇಡಿಕೆ ಏನಪ್ಪ ಅಂತ ಹೇಳಿದರೆ ಎಲ್ಲ ಶನಿವಾರಗಳನ್ನು ರಜೆ ಘೋಷಣೆ ಮಾಡಬೇಕು. ಯಾಕೆಂತೇಳಿದ್ರೆ ಈಗ ಆಲ್ರೆಡಿ ವಾರಕ್ಕೆ 5 ದಿನದ ಕೆಲಸ ಸೆಬಿಯಲ್ಲಿ ಜಾರಿಯಲ್ಲಿದೆ, RBIನಲ್ಲಿ ಜಾರಿ ಇದೆ, ನಬಾರ್ಡ್ನಲ್ಲಿ ಜಾರಿ ಇದೆ, ವಿಮಾ ಕ್ಷೇತ್ರದಲ್ಲಿ 5 ದಿನದ ಕೆಲಸವನ್ನು ಜಾರಿಗೊಳಿಸಿದ್ದಾರೆ. ಅದೇ ರೀತಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಿಮಗೆ ಜಾರಿಗೊಳಿಸಲಿಕ್ಕೆ ಯಾಕೆ ಮೀನಾಮೇಷ ಕೇಂದ್ರ ಸರ್ಕಾರ ಎಣಿಸ್ತಾ ಇದೆ ಅಂತೇಳಿ ಇವತ್ತು ಬ್ಯಾಂಕ್ ಉದ್ಯೋಗಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಒಂದು ಬೇಡಿಕೆ ಒಂದು ಒಪ್ಪಂದ ಆಗಿದೆ. ಈ ಬೇಡಿಕೆ ಬಗ್ಗೆ ಹಲವಾರು ಸುತ್ತಿನ ಮಾತುಕತೆಯಾಗಿ IBAಯೊಂದಿಗೆ ಒಂದು ಒಪ್ಪಂದ ಆಗಿದೆ. ಉಳಿದ ದಿನಗಳಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ 40 ನಿಮಿಷಗಳ ಹೆಚ್ಚಿನ ಅವಧಿಗೆ ಕೆಲಸ ಮಾಡಲಿಕ್ಕೆ ಇವತ್ತು ಬ್ಯಾಂಕ್ ಸಿಬ್ಬಂದಿಗಳು ತಯಾರಿದ್ದರೂ ಕೂಡ ದಿನಕ್ಕೆ 40 ನಿಮಿಷ ಅಂತ ಹೇಳಿದರೆ ಇಂಟು 4 ಅರೌಂಡ್ 200 ಮಿನಿಟ್ಸ್ ಹೆಚ್ಚಿಗೆ ಕೆಲಸ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಬ್ಯಾಂಕಿನ ಸೇವೆಯಲ್ಲಿ ಯಾವುದೇ ರೀತಿಯಾದಂತಹ ಕೆಲಸದ ನಂಬರ್ ಆಫ್ ಅವರ್ಸಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ಹಾಗಾಗಿ ನಮ್ಮ ನ್ಯಾಯಯುತವಾದಂತಹ ಬೇಡಿಕೆಯನ್ನು ಅತಿ ಶೀಘ್ರದಲ್ಲಿ ಕೇಂದ್ರ ಸರ್ಕಾರ ಈಡೇರಿಸಬೇಕು ಅಂತೇಳಿ ಇವತ್ತು ಬ್ಯಾಂಕ್ ಉದ್ಯೋಗಿಗಳು ಮತ್ತು ಅಧಿಕಾರಿಗಳು ರಾಷ್ಟ್ರಾದ್ಯಂತ ಮುಷ್ಕರಕ್ಕೆ ಇವತ್ತು ಮುಂದಾಗಿದ್ದಾರೆ. ಕೇಂದ್ರ ಸರ್ಕಾರ ಈ ಬ್ಯಾಂಕಿನ ಈ ಏನು ನ್ಯಾಯಯುತವಾದಂಥ ಬೇಡಿಕೆ ಇದೆ, ಯಾವುದೇ ರೀತಿಯ ವಿಳಂಬವನ್ನು ಮಾಡದೆ ತತ್ಕ್ಷಣವಾಗಿ ನಮ್ಮ ಬೇಡಿಕೆಯನ್ನು ನ್ಯಾಯಯುತವಾದಂತಹ ಬೇಡಿಕೆಯನ್ನು ಈಡೇರಿಸಬೇಕು. ಈಡೇರುವ ತನಕ ಈ ಹೋರಾಟ ನಾವು ಜಾರಿಯಲ್ಲಿಡ್ತೇವೆ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಘರ್ಷಣ ಶಕ್ತಿಯೊಂದಿಗೆ ಇನ್ನೂ ಹೋರಾಟವನ್ನು ತೀವ್ರಗೊಳಿಸಿ ಅಗತ್ಯ ಬಿದ್ದಲ್ಲಿ ಇನ್ನೂ ಕೂಡ ಹೆಚ್ಚಿನ ದಿನಗಳ ಮುಷ್ಕರವನ್ನು ನಡೆಸಲಿಕ್ಕೆ ಬ್ಯಾಂಕ್ ಅಧಿಕಾರಿಗಳು ಮತ್ತು ನೌಕರರು UFBU ಯುನೈಟೆಡ್ ಫೋರಮ್ ಆಫ್ ಬ್ಯಾಂಕ್ ಯೂನಿಯನ್ಸ್ನ ನಾಯಕರ ಒಂದು ಕರೆಯ ಮೇರೆಗೆ ಸಜ್ಜಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. 5 ದಿನದ ಬ್ಯಾಂಕಿಂಗ್ ಯಾಕಂದರೆ ಮೊದಲು ನಮ್ಮ ಸೆಟಲ್ಮೆಂಟಿಗೆ 22nd ಆಗಿದೆ ಸೆಟಲ್ಮೆಂಟ್. ಆವಾಗ ಕೊಡ್ತೀವಿ ಅಂತ ಒಪ್ಪಿದ್ದಾರೆ, ಇನ್ನೂ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾವು ಈಗ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಇದು 1ನೇ ದಿನದ ಸ್ಟ್ರೈಕ್. ನೆಕ್ಸ್ಟ್ ಕಂಟಿನ್ಯೂಸ್ ಸ್ಟ್ರೈಕ್ ಆಗುತ್ತೆ, ಇಂಡೆಫಿನೆಟ್ ಸ್ಟ್ರೈಕ್ ಕೂಡ ಆಗುತ್ತೆ. ಇದು ಫಸ್ಟ್ ಟೋಕನ್. 20 ವರ್ಷದಿಂದ ನಾವು ಕಾಯ್ತಾ ಇದ್ದೇವೆ. 2006ರಲ್ಲಿ ನಾವು ಇದರ ಬಗ್ಗೆ ಡಿಮಾಂಡ್ ಮಾಡಿದ್ದೇವೆ. ಯಾಕಂದರೆ ಬೇರೆ ಕ್ಷೇತ್ರದಲ್ಲಿ ಆಲ್ರೆಡಿ 5 ದಿನ ಬ್ಯಾಂಕ್ 5 ದಿನ ರಜೆ ಇದೆ, ವರ್ಕಿಂಗ್ ಇದೆ. ರಿಸರ್ವ್ ಬ್ಯಾಂಕಲ್ಲಿರ್ಬೋದು ಅಥವಾ ಇನ್ಶೂರೆನ್ಸ್ ಕಂಪನಿಯಲ್ಲಿರ್ಬೋದು, ಗೌರ್ಮೆಂಟಲ್ಲಿರ್ಬೋದು, ಎಲ್ಲ ಕಡೆಯಲ್ಲಿಯೂ
5 ದಿನದ ಕೆಲಸ ಇದೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಾತ್ರ ಇದು ಕೊಡ್ತಾ ಇಲ್ಲ. ನಾವು ಎಲ್ಲ ಗೌರ್ಮೆಂಟ್ ಸ್ಕೀಮ್ ಇರ್ಬೋದು, ಗೌರ್ಮೆಂಟಿಂದ ಡಿಮಾನಿಟೈಸೇಷನ್ ಇರ್ಬೋದು, ಕೊರೋನಾ ಟೈಮಲ್ಲಿ ಕೆಲಸ ಮಾಡಿರ್ಬೋದು, ಎಲ್ಲ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಾವು ಒಂದು ರೀತಿಯಲ್ಲಿ ಈ ಆರ್ಥಿಕ ಕ್ಷೇತ್ರದಲ್ಲಿ ಫೈನಾನ್ಷಿಯಲ್ ವಾರಿಯರ್. ಹಾಗೆ ಬಾರ್ಡರ್ನಲ್ಲಿ ನಮ್ಮ ಸೈನಿಕರಿದ್ದಾರೆ, ನಮ್ಮ ಆರ್ಥಿಕ ಕ್ಷೇತ್ರದಲ್ಲಿ ಸಹ ನಾವು ಸೈನಿಕರಾಗಿ ಕೆಲಸ ಮಾಡ್ತಾ ಇದ್ದೇವೆ. ಆದರೆ ನಮ್ಮ ಒಂದು ನ್ಯಾಯಯುತವಾದ ಬೇಡಿಕೆ 5 ದಿನದ ಬ್ಯಾಂಕಿಂಗ್ ಅದು ಇನ್ನೂ ಈಡೇರಿಸಲಿಕ್ಕೆ ಆಗ್ತಾಯಿಲ್ಲ ಗೌರ್ಮೆಂಟಿಗೆ. 2 ವರ್ಷದಿಂದ ನಮ್ಮ ಫೈಲು ಫೈನಾನ್ಸ್ ಮಿನಿಸ್ಟ್ರಿ ಟೇಬಲಲ್ಲಿದೆ, ಇನ್ನೂ ಸೈನ್ ಮಾಡ್ತಾ ಇಲ್ಲ, ಅಪ್ರೂವಲ್ ಕೊಡ್ತಾ ಇಲ್ಲ. ಅದಕ್ಕಾಗಿ ಇವತ್ತು ನಾವು ಮುಷ್ಕರ ಮಾಡಿದ್ದೇವೆ. ಈ ಮುಷ್ಕರ ಇನ್ನಷ್ಟು ತೀವ್ರಗೊಳ್ಳಲಿದೆ. ನಾವು ಮುಂದೆ ಸಹ ಮಾಡ್ತೇವೆ. ನಮ್ಮ ನಾಯಕರು ರಾಷ್ಟ್ರ ಮಟ್ಟದಲ್ಲಿರುವ ನಾಯಕರು ಏನು ನಿರ್ಧಾರ ತಗೊಳ್ತಾರೆ ಅದರ ಪ್ರಕಾರ ನಾವು ಪಾಲಿಸ್ತೇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಈ ದೇಶದಲ್ಲಿ ಎಲ್ಲರಿಗೂ 5 ದಿವಸ ಕೆಲಸವನ್ನು ನಿಗದಿಪಡಿಸಿದ್ದಾರೆ. LIC ಇರಲಿ, GIC ಇರಲಿ, RBI ಇರಲಿ, ಸೆಂಟ್ರಲ್ ಗೌರ್ಮೆಂಟ್ ಇರಲಿ, ನಾಬಾರ್ಡ್ ಇರಲಿ, ಸ್ಟೇಟ್ ಗೌರ್ಮೆಂಟ್ ಇರಲಿ, ಎಲ್ಲರಿಗೂ 5 ದಿವಸ ಕೆಲಸ ನಿಗದಿಪಡಿಸಿದ ಕಾರಣ ನಮಗೆ ಸಹ ನೀವು ಕೊಡಬೇಕು. ಯಾಕೆಂದರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಭಾಳಷ್ಟು ಈಗ ಹುದ್ದೆಗಳು ಕಡಿಮೆ ಆಗಿವೆ, ನೌಕರಿಗಳು ಕಡಿಮೆ ಆಗಿವೆ. ನಮ್ಮ ಇದ್ದ ಕಾರ್ಮಿಕರು ಮತ್ತು ಅಧಿಕಾರಿಗಳು ಬಹಳ ಒಂದು ಪ್ರೆಷರಿಂದ ಕೆಲಸ ಮಾಡ್ತಾ ಇದ್ದಾರೆ ಬ್ರ್ಯಾಂಚಲ್ಲಿ. ಸೊ ಅದಕ್ಕೋಸ್ಕರ ನಾವು ಹೇಳೋದಿಷ್ಟೇ, ನಮಗೆ ನಮ್ಮ ಕುಟುಂಬ ಒಟ್ಟಿಗೆ ಕಾಲ ಕಳೆಯಲು 1 ದಿವಸ ಎಕ್ಸ್ಟ್ರಾ ನೀವು ಕೊಡಬೇಕು. ಶನಿವಾರ 2 ದಿವಸ ನಮಗೆ ರಜೆ ಕೊಟ್ಟಿದ್ದಾರೆ, ಸೆಕೆಂಡ್ ಸ್ಯಾಟರ್ಡೆ ಹಾಗೂ 4th ಸ್ಯಾಟರ್ಡೆ. ಎಲ್ಲ ನಿಮಗೆ 5 ಶನಿವಾರಗಳು ನಮಗೆ ನೀವು ರಜೆ ಕೊಡಬೇಕಾಗಿ ಅವರಿಗೆ ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ. ಆದರೆ ಸರ್ಕಾರ ನಮ್ಮ ಮನವಿಗೆ ಅಷ್ಟೊಂದು ಏನು ಒಂದು ಸ್ಪಂದನೆ ಕೊಡದೆ ಒಂದು ಮೊಂಡುತನ ಪ್ರದರ್ಶಿಸ್ತಾ ಇದ್ದಾರೆ. ಇದು ಯಾಕೆಂದರೆ ನಮ್ಗೆ ಗೊತ್ತಿಲ್ಲ. ಯಾಕೆಂದರೆ ಸರ್ಕಾರದ ಎಲ್ಲ ಅವರ ಸ್ಕೀಮ್ಗಳು ನಾವು ಬ್ಯಾಂಕಿನ ಮುಖಾಂತರ ನಡೆಯುವುದು. ಅವ್ರು ಏನು ಸ್ಕೀಮ್ ಮಾಡಿದರು, ಜನ ಕಲ್ಯಾಣಕ್ಕಾಗಿ ಯಾವ ಸ್ಕೀಮ್ ಮಾಡಿದರು ಅದು ಬ್ಯಾಂಕಿನ ಮುಖಾಂತರ ನಡೆಯುವುದು. ಬ್ಯಾಂಕಿನಲ್ಲಿ ಸ್ಟಾಫ್ಗಳಿಲ್ಲದೆ ಹುದ್ದೆಗಳು ಇಲ್ಲ, ಕಡಿಮೆ ಆಗಿ ಇವತ್ತು ನಮ್ಮ ಕಾರ್ಮಿಕರು ಅಧಿಕಾರಿಗಳು ಬಹಳ ಟೆನ್ಷನ್ನಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರ ಫ್ಯಾಮಿಲಿಗೆ ಒಂದು ಒಳ್ಳೆಯ ವರ್ಕ್ ಲೈಫ್ ಬ್ಯಾಲೆನ್ಸ್ ನಾವು ಹೇಳ್ತೇವೆ, ಅದು ಇಲ್ಲದೆ ಭಾಳಷ್ಟು ನೊಂದುಕೊಂಡಿದ್ದಾರೆ. ಸೊ ಈ ಸಮಯದಲ್ಲಿ ಭಾಳಷ್ಟು ನಾವು ಪ್ರಯತ್ನ ಮಾಡಿದ್ದೇವೆ. 22-23 ಡೆಲ್ಲಿಯಲ್ಲಿ ಸೆಂಟ್ರಲ್ ಲೇಬರ್ ಕಮಿಷನರ ಸಮ್ಮುಖದಲ್ಲಿ ಒಂದು ಕನ್ಸಿಲೇಷನ್ ನಡೆಯಿತು. ಅಲ್ಲಿ UFBU ಹಾಗೂ IBA ಹಾಗೂ ಸೆಂಟ್ರಲ್ ಗೌರ್ಮೆಂಟಿಂದ ಫೈನಾನ್ಸ್ ಸೆಕ್ರೆಟರಿ ಬಂದಿದ್ದರು. ಭಾಳಷ್ಟು ನಾವು ನಮ್ಮ ಬೇಡಿಕೆಗಳ ಅದರ ಒಂದು ಅರ್ಥ ಏನೆಂದರೆ ನಾವು ಅವರಿಗೆ ತಿಳಿಪಡಿಸಿದ್ದೇವೆ. ಆದರೆ ಇದಕ್ಕೆ ಯಾವುದೋ ಒಂದು ಸ್ಪಂದನೆ ಕೊಡದೆ ಇವತ್ತು ನಮಗೆ 1 ದಿವಸ ಮುಷ್ಕರಕ್ಕೆ ಹೋಗಬೇಕಾದ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಖಂಡಿತವಾಗಿಯೂ ನಮಗೆ ಗೊತ್ತುಂಟು ಗ್ರಾಹಕರಿಗೆ ತುಂಬ ತೊಂದರೆ ಆಗುತ್ತದೆ. ಆದರೆ ಗ್ರಾಹಕರಿಗೆ ತೊಂದರೆ ಕೊಡಲಿಕ್ಕೆ ನಮಗೆ ಒಂದು ಸೂರು ಇಷ್ಟ ಇಲ್ಲ. ಗ್ರಾಹಕರೇ ನಮಗೆ ಮೇಲು. ಆದರೆ ನಮಗೆ ಉಪಾಯ ಇಲ್ಲದೆ ಇವತ್ತು ನಾವು 1 ದಿವಸ ಮುಷ್ಕರ ಮಾಡ್ತಾ ಇದ್ದೇವೆ. ಸರ್ಕಾರ ಇದಕ್ಕೆ ಸಹ ಅವರು ಏನು ಸ್ಪಂದನೆ ಮಾಡದಿದ್ದರೆ ಯುನೈಟೆಡ್ ಫಾರಮ್ ಆಫ್ ಬ್ಯಾಂಕ್ ಯೂನಿಯನ್ಸ್ ಅವರು ಕೂಡಲೇ ಇವತ್ತಿನ ಒಂದು ಸ್ಟ್ರೈಕ್ ಆದ ಕೂಡಲೇ ಪುನಃ ಅವರು ಸೇರಿ ಮುಂದಿನ ಕಾರ್ಯ ಯೋಜನೆಯನ್ನು ಅವರು ನಿರ್ಧರಿಸಿ ಮುಂದಿನ ದಿನಗಳಲ್ಲಿ ನಾವು ಇನ್ನು ಮುಂದೆ ಸ್ಟ್ರೈಕ್ ಮಾಡಬೇಕಾ ಇಲ್ವಾ, ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡ್ತದೆ ಇದಕ್ಕೆ ಡಿಪೆಂಡ್ ಆಗಿ ಉಂಟು.